ಎದುರಾಗಿದೆ. ದರ್ಶನ್ ಹಾಗೂ ಡೆವಿಲ್ ಸಿನಿಮಾ ತಂಡಕ್ಕೆ ಭರ್ಜರಿ ಶಾಕ್ ಎದುರಾಗಿರುವಂತದ್ದು. ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಆರೋಪಿಯಾಗಿರುವಂತಹ ದರ್ಶನ್ಗೆ ಒಂದು ಬಿಗ್ ಶಾಕ್ ಎದುರಾಗಿದೆ. ದರ್ಶನ್ ಇಂದಾಗಿ ಡೆವಿಲ್ ಸಿನಿಮಾ ತಂಡಕ್ಕೂ ಕೂಡ ಈ ಶಾಕ್ ಎದುರಾಗಿರುವಂತದ್ದು. ಯುರೋಪ್ ಪ್ರವಾಸಕ್ಕೆ ದರ್ಶನ್ಗಿಲ್ಲ ಅವಕಾಶ. ಯುರೋಪ್ಗೆ ಹೋಗೋಕೆ ವೀಸಾ ನಿರಾಕರಣೆ ಮಾಡಲಾಗಿದೆ. ಈ ಡೆವಿಲ್ ಟೀಮ್ ಏನಿದೆ, ಯುರೋಪ್ಗೆ ಹೋಗಬೇಕು, ಶೂಟ್ ಮಾಡಬೇಕು ಅನ್ನುವಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಸದ್ಯಕ್ಕೆ ಯುರೋಪ್ಗೆ ಹೋಗೋಕೆ ವೀಸಾ ನಿರಾಕರಣೆ ಮಾಡಲಾಗಿದೆ. ದರ್ಶನ್ಗೆ ವೀಸಾ ಕೊಡಲ್ಲ ಅಂತ ಸ್ವಿಟ್ಜರ್ಲೆಂಡ್ ಸರ್ಕಾರ ಹೇಳಿರುವಂತದ್ದು ಇಲ್ಲಿ ಗಮನಿಸ್ತಾ ಇರಬಹುದು. ಸ್ವಿಟ್ಜರ್ಲೆಂಡ್ ಸರ್ಕಾರ ದರ್ಶನ್ ವೀಸಾವನ್ನ ನಿರಾಕರಣೆ ಮಾಡಿರುವಂತದ್ದು. ಸ್ವಿಟ್ಜರ್ಲೆಂಡ್ ನಲ್ಲಿ ಶೂಟಿಂಗ್ ಪ್ಲಾನ್ ಮಾಡಿತ್ತು ಡೆವಿಲ್ ಟೀಮ್. ಕೊಲೆ ಕೇಸ್ ಕಾರಣ ಯುರೋಪ್ಗೆ ಹೋಗೋಕೆ ಅವಕಾಶವಿಲ್ಲ. ದರ್ಶನ್ ವೀಸಾ ಕೊಡೋಕೆ ಸ್ವಿಟ್ಜರ್ಲೆಂಡ್ ಸರ್ಕಾರ ನಕಾರ ಮಾಡಿರುವಂತದ್ದು. ಸ್ವಿಟ್ಜರ್ಲೆಂಡ್ ಟೂರ್ ಕ್ಯಾನ್ಸಲ್ ಬೆನ್ನಲ್ಲೇ ಥೈಲ್ಯಾಂಡ್ ಟೂರ್ಗೆ ಹೋಗೋಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಥೈಲ್ಯಾಂಡ್ ನಲ್ಲೇ ಸಾಂಗ್ ಶೂಟಿಂಗ್ಗೆ ಡೆವಿಲ್ ಟೀಮ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಇದೇ ಕಾರಣಕ್ಕೆ ಸಿಸಿಎಚ್ ಕೋರ್ಟ್ಗೆ ಅರ್ಜಿ ಹಾಕಿದ್ರು ನಟ ದರ್ಶನ್ ಅವರು. ಜುಲೈ 11ರಿಂದ ಥೈಲ್ಯಾಂಡ್ಗೆ ತೆರಳೋಕೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಮುಂದಿನ ವಾರ ಥೈಲ್ಯಾಂಡ್ನ ಪುಕೆಟ್ನಲ್ಲಿ ಎಲ್ಲ ಶೂಟಿಂಗ್ ಆಗತ್ತೆ. ನಾವಿಲ್ಲಿ ಗಮನಿಸ್ತಿರಬಹುದು. ಕೊಲೆ ಕೇಸ್ನಲ್ಲಿ ಸ್ವಿಟ್ಜರ್ಲೆಂಡ್ ಸರ್ಕಾರ ಏನಿದೆ, ದರ್ಶನ್ಗೆ ವೀಸಾ ನಿರಾಕರಣೆ ಮಾಡಿರುವಂತದ್ದು. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಆಗಿರುವಂತಹ ಸತೀಶ್ ಕನಕಪುರ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಸದ್ಯಕ್ಕೆ ಸ್ವಿಟ್ಜರ್ಲೆಂಡ್ ಸರ್ಕಾರ ಏನಿದೆ, ದರ್ಶನ್ ವೀಸಾವನ್ನ ರದ್ದು ಮಾಡಿದೆ. ಸದ್ಯಕ್ಕೆ ಏನೆಲ್ಲ ಕಾರಣವನ್ನ ಸ್ವಿಟ್ಜರ್ಲೆಂಡ್ ಸರ್ಕಾರ ಕೊಟ್ಟಿರುವಂತದ್ದು ಅಂತ? ಎಸ್ ಧನುಶ್ರೀ, ಏನು ಕಳೆದ ಒಂದು ಮೇನಲ್ಲಿ ಕೊಲೆ ಆರೋಪಿ ದರ್ಶನ್ ಡೆವಿಲ್ ಚಿತ್ರದ ಶೂಟಿಂಗ್ ಆಗಿ ನನಗೆ ವಿದೇಶಕ್ಕೆ ಅನುಮತಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿದರು. ಆ ಮನವಿಯನ್ನು ಪುರಸ್ಕರಿಸಿದಂಥ ಕೋರ್ಟ್ ಕೂಡ ಜುಲೈ 1ರಿಂದ 30ರವರೆಗೂ ಕೂಡ ವಿದೇಶದಲ್ಲಿ ಒಂದು ಶೂಟಿಂಗ್ ಪ್ರವಾಸಕ್ಕೆ ಒಂದು ಪರ್ಮಿಷನನ್ನು ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಅವರು ಕೂಡ ಡೆವಿಲ್ ಚಿತ್ರತಂಡ ಈ ಒಂದು ಚಿತ್ರದ ಒಂದು ಸಾಂಗನ್ನು ಸ್ವಿಟ್ಜರ್ಲೆಂಡ್ನಲ್ಲಿ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡು ದುಬೈ ಮತ್ತು ಯುರೋಪ್ ಚಿತ್ರದ ಒಂದು ಯುರೋಪ್ ಕಂಟ್ರಿಯ ಒಂದು ವೀಸಾಗೋಸ್ಕರ ಕೋರ್ಟ್ಗೆ ಅಪ್ಲೈ ಮಾಡಿದರು. ಸೊ ಕೋರ್ಟಿಂದ ಪರ್ಮಿಷನ್ ಸಿಕ್ಕ ನಂತರ ಅವರು ನೇರವಾಗಿ ಸ್ವಿಟ್ಜರ್ಲೆಂಡ್ ವೀಸಾಗೆ ಒಂದು ಅಪ್ಲೈ ಮಾಡಿದರು. ಆದರೆ ಕೊಲೆ ಆರೋಪದ ಹಿನ್ನೆಲೆ ಸೊ ದರ್ಶನ್ ಅವರಿಗೆ ಆ ಒಂದು ವೀಸಾ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ವೀಸಾ ರಿಜೆಕ್ಟ್ ಆಗುತ್ತೆ. ಕಾರಣ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಿಗೆ ಸ್ವಿಟ್ಜರ್ಲೆಂಡ್ನ ವೀಸಾ ಸಿಗೋದಿಲ್ಲ ಅನ್ನುವಂಥದ್ದು ಆ ಒಂದು ಕಂಡೀಷನ್ನ 8ನೇ ಅಂಶದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಸೊ ಆ ಅಂಶದ ಪ್ರಕಾರ ಕೊಲೆ ಆರೋಪ ಹೊತ್ತಿರುವಂತಹ ದರ್ಶನ್ಗೆ ಸೊ ಅಲ್ಲಿನ ಸರ್ಕಾರ ಒಂದು ಸ್ವಿಟ್ಜರ್ಲೆಂಡ್ನ ವೀಸಾ ಆಫೀಸರ್ಸ್ಗಳು ಕೂಡ ಅವರಿಗೆ ಒಂದು ವೀಸಾವನ್ನು ರಿಜೆಕ್ಟ್ ಮಾಡಿರ್ತಾರೆ. ಏನಕ್ಕೆ ಅಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಆರೋಪಿಯಾದ ನಂತರ ಅವರ ಒಂದು ಪಾಸ್ಪೋರ್ಟ್ ಕೂಡ ಸೀಸ್ ಆಗಿತ್ತು. ಸೀಸ್ ಆದ ನಂತರ ರಿಲೀಸ್ ಆಗಿತ್ತು. ಸೊ ಈ ಎಲ್ಲ ಅಪ್ಡೇಟ್ಗಳು ಕೂಡ ಪಾಸ್ಪೋರ್ಟ್ ಇರ್ಬೋದು, ವೀಸಾ ಎಲ್ಲಿಗೆ ಹೋದ್ರಂಥ ಸಂದರ್ಭದಲ್ಲಿ ಸೊ ಪಾಸ್ಪೋರ್ಟ್ ಅಧಿಕಾರಿಗಳಿಗಿರ್ಬೋದು, ವೀಸಾ ಅಧಿಕಾರಿಗಳಿರ್ಬೋದು ಅಥವಾ ಪೊಲೀಸ್ ಯಾರಿಗೇ ಆದರೂ ಕೂಡ ಆ ಒಂದು ಪಾಸ್ಪೋರ್ಟ್ನ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಸೊ ಈ ಒಂದು ಕಾರಣದಿಂದ ಸ್ವಿಟ್ಜರ್ಲೆಂಡ್ಗೆ ಹೋಗೋದಕ್ಕೆ ಅವರಿಗೆ ಒಂದು ವೀಸಾ ನಿರಾಕರಣೆ ಆಗ್ತದೆ. ಅದಾದ ನಂತರ ಮತ್ತೆ ಒಂದಷ್ಟು ದಿನಗಳ ಒಂದು ಟೈಮನ್ನು ತೆಗೆದುಕೊಂಡು ಮತ್ತೆ ನಾವು ಎಲ್ಲಿಗೆ ಹೋಗಬೇಕು, ಯಾವ ದೇಶಕ್ಕೆ ಹೋದರೆ ನಮಗೆ ಅನುಮತಿ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚಿತ್ರತಂಡದ ಜೊತೆ ಮಾತುಕತೆ ನಡೆಸಿ ಸೊ ಇಲ್ಲೇ ಒಂದು ಅರೈವಲ್ ವೀಸಾ ಅಂದರೆ ಥೈಲ್ಯಾಂಡ್ನಲ್ಲೇ ಸೊ ಇಲ್ಲಿಂದ ಹೋಗಿ ನೇರವಾಗಿ ನಾವು ಅಲ್ಲೇ ವೀಸಾವನ್ನು ತಗೊಂಡು ಹೋಗಿ ನಾವು ಬರುವತ್ತು. ಸೊ ಅರೈವಲ್ ವೀಸಾ ಇರುವ ಕಾರಣ ಥೈಲ್ಯಾಂಡ್ನ ಪುಕೆಟ್ಗೆ ಹೋಗಿ ಈಗ ಸೊ ಇದೇ ಜುಲೈ 13ನೇ ತಾರೀಕಿಂದ 28ರಿಂದ 29ವರೆಗೂ ಕೂಡ ಪುಕೆಟ್ನಲ್ಲಿ ಚಿತ್ರದ ಒಂದು ಸಾಂಗ್ ಶೂಟಿಂಗನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಬರೋದಕ್ಕೆ ಸೊ ಚಿತ್ರತಂಡ ಹಾಗೂ ದರ್ಶನ್ ಪ್ಲಾನ್ ಮಾಡ್ಕೊಂಡಿರುವಂಥದ್ದು ಧನುಶ್ರೀ. ಎಸ್ ಸತೀಶ್, ಈಗಾಗಲೇ ಸಿನಿಮಾ ತಂಡ ಪ್ಲಾನ್ ಎ ಸಕ್ಸಸ್ ಆಗಿಲ್ಲ ಅಂದ್ರೆ ಪ್ಲಾನ್ ಬಿ ಅನ್ನ ಇಟ್ಕೊಂಡಿರ್ತಾರೆ. ಸ್ವಿಟ್ಜರ್ಲೆಂಡ್ ನಲ್ಲಿ ಏನೆಲ್ಲ ಶೂಟಿಂಗ್ ಮಾಡಬೇಕು ಅಂತ ಪ್ಲಾನ್ ಅನ್ನ ಹಾಕೊಂಡಿದ್ರು. ಸದ್ಯಕ್ಕೆ ಆಲ್ಟರ್ನೇಟಿವ್ ಏನು ಶೂಟಿಂಗ್ ಎಲ್ಲಿ ಮಾಡ್ತಾರೆ ಅಂತ? ಖಂಡಿತವಾಗ್ಲೂ ಧನುಶ್ರೀ, ಏನಕ್ಕೆಂದರೆ ಈ ಒಂದು ಚಿತ್ರ ಏನಿತ್ತು ಡೆವಿಲ್ ಸಿನಿಮಾ ಅನೌನ್ಸ್ ಆದ ತಕ್ಷಣವೇ ಕೂಡ ಈ ಒಂದು ಸಿನಿಮಾದ ಶೂಟಿಂಗ್ ಏನಿದೆ ಬಹುತೇಕ ಹೆಚ್ಚು ಕಡಿಮೆ 40ರಿಂದ 50% ವಿದೇಶಗಳಲ್ಲೇ ಶೂಟಿಂಗ್ ಮಾಡೋದಕ್ಕೆ ನಿರ್ದೇಶಕರಾದಂಥ ಪ್ರಕಾಶ್ ಪ್ಲಾನ್ ಮಾಡ್ಕೊಂಡಿದ್ರು. ಅದೇ ನಿಟ್ಟಿನಲ್ಲಿ ಕೂಡ 2024ರಲ್ಲಿ ಏನು ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರೆ ಜೂನ್ನಲ್ಲಿ, ಆ ಜೂನ್ 20ರಲ್ಲೇ ಕೂಡ ಅವರು ಕೂಡ ಬರೋಬ್ಬರಿ 30 ದಿನಗಳ ಒಂದು ಕಾಲ್ ಶೀಟನ್ನು ತಗೊಂಡು ಬಹುತೇಕ ಥೈಲ್ಯಾಂಡ್ನಲ್ಲೇ ಶೂಟಿಂಗ್ ಮಾಡೋದಕ್ಕೆ 60 ಜನರ ತಂಡ ಹೋಗಿ 1 ತಿಂಗಳುಗಳ ಕಾಲ 30 ಕೋಟಿ ಬಜೆಟ್ನಲ್ಲಿ ಅಲ್ಲಿ ಒಂದು ಶೂಟಿಂಗ್ ಮಾಡೋದಕ್ಕೆ ಪ್ಲಾನ್ ಮಾಡಿದರು. ಆದರೆ ದರ್ಶನ್ 11ನೇ ತಾರೀಕೆ
ಸೊ ಪೊಲೀಸರ ಕಸ್ಟಡಿಗೆ ಹೋಗುವ ಕಾರಣ ಆ ಒಂದು ಚಿತ್ರದ ಶೂಟಿಂಗ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಅದಾದ ನಂತರ ಹೈದರಾಬಾದ್ಗೆ ಹೋಗಬೇಕಾಗಿತ್ತು, ಅದು ಕ್ಯಾನ್ಸಲ್ ಆಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಚಿತ್ರದ ಶೂಟಿಂಗು ದುಬೈನಲ್ಲಿ ಒಂದಷ್ಟು ಆಕ್ಷನ್ ಸೀನ್ ಮತ್ತು ಸೊ ಬ್ಯಾಂಕಾಕ್ನಲ್ಲಿ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಟಾಕಿ ಪೋರ್ಷನನ್ನು ಶೂಟಿಂಗ್ ಮಾಡೋ ಒಂದು ಪ್ಲಾನ್ ಮಾಡಿದ್ರು. ಆದರೆ ಎಲ್ಲ ಕ್ಯಾನ್ಸಲ್ ಆದ ಬೆನ್ನಲ್ಲೇ ಎಲ್ಲವನ್ನು ಕೂಡ ಬೆಂಗಳೂರಿನಲ್ಲೇ ಸೆಟ್ ಹಾಕುವ ಮುಖಾಂತರ ಒಂದಷ್ಟು ಸನ್ನಿವೇಶಗಳನ್ನು ಶೂಟ್ ಮಾಡಿಕೊಂಡು ಕೇವಲ ಒಂದೇ ಒಂದು ಹಾಡನ್ನು ಶೂಟ್ ಮಾಡೋದಕ್ಕೆ ಅವರು ಸ್ವಿಟ್ಜರ್ಲೆಂಡ್ಗೆ ಹೋಗಿದ್ರು. ಯಾಕಂದರೆ ಸ್ವಿಟ್ಜರ್ಲೆಂಡ್ಗೂ ದರ್ಶನ್ಗೂ ಒಂದು ಭಾರಿ ಅವಿನಾಭಾವ ಸಂಬಂಧ ಅನ್ಬೋದು. ಏನಕ್ಕೆಂದರೆ ಇತ್ತೀಚೆಗೆ ಬಂದಿರುವಂಥ ಬಹುತೇಕ ಎಲ್ಲ ಸಿನಿಮಾಗಳಲ್ಲೂ ಕೂಡ ಯುರೋಪ್ ಕಂಟ್ರಿಯ ಒಂದು ಹಾಡು ದರ್ಶನ್ ಸಿನಿಮಾದಲ್ಲಿ ಇದ್ದೇ ಇದ್ದಿತ್ತು. ಗಜಾ ಸಿನಿಮಾದಿಂದ ಶುರುವಾದಂಥ ಯುರೋಪ್ ಪ್ರವಾಸ ಇಲ್ಲಿವರೆಗೂ ನಿರಂತರವಾಗಿ ಬಂದಿತ್ತು. ಅದರ ಜೊತೆಗೆ ಸ್ವಿಸ್ ಕೂಡ ದರ್ಶನ್ಗೆ ಲಕ್ಕಿ ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥದ್ದು. ಸೊ ಯಾವುದೇ ಸಿನಿಮಾ ಆದರೂ ಕೂಡ ಸೊ ಅಲ್ಲಿಗೆ ಹೋಗಿ ಒಂದು ಶೂಟಿಂಗ್ ಮಾಡ್ತೀರಿ. ಇತ್ತೀಚೆಗೆ ಬಂದಂಥ ಕಾಟೇರ ಒಂದನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಸಿನಿಮಾಗಳನ್ನು ಕೂಡ ಸೊ ಸ್ವಿಟ್ಜರ್ಲೆಂಡ್ನಲ್ಲಿ ಶೂಟ್ ಮಾಡಿದ್ರು. ಅದೇ ರೀತಿಯಾಗಿ ಕೂಡ ಈಗಲೂ ಕೂಡ ಡೆವಿಲ್ ಚಿತ್ರದ ಒಂದು ಸಾಂಗನ್ನು ಶೂಟ್ ಮಾಡೋದಕ್ಕೆ ಒಂದು ಅನುಮತಿ ಕೇಳಿದರು. ಆದರೆ ಸೊ ಈ ಒಂದು ದರ್ಶನ್ಗೆ ಕೊಲೆ ಆರೋಪ ಹೊತ್ತಿರುವ ಕಾರಣ, ಕ್ರಿಮಿನಲ್ ಹಿನ್ನೆಲೆ ಇರುವ ಕಾರಣ ಸೊ ನಾವು ವೀಸಾವನ್ನು ಕೊಡೋದಕ್ಕಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ವಿಟ್ಜರ್ಲೆಂಡ್ ವೀಸಾ ಅಧಿಕಾರಿಗಳು ಹೇಳಿರುವ ಕಾರಣ ಸೊ ಬರಾಬರಿ ಚಿತ್ರತಂಡ ನೀವು ಈಗಲೇ ಹೇಳ್ದಂಗೆ ಎ ಪ್ಲಾನ್ ಇಲ್ಲಾಂದರೆ ಬಿ ಪ್ಲಾನ್ ಅನ್ನುವಂಥ ನಿಟ್ಟಿನಲ್ಲಿ ಥೈಲ್ಯಾಂಡ್ಗೆ ಪರ್ಮಿಷನನ್ನು ತಗೊಂಡು ಇದೇ 13ರಿಂದ ಒಂದು 10 ದಿನಗಳ ಕಾಲ ಬ್ಯಾಂಕಾಕ್ ಪ್ರವಾಸಕ್ಕೆ ಚಿತ್ರತಂಡ ಹಾಗೂ ದರ್ಶನ್ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಧನುಶ್ರೀ, ಸತೀಶ್, ಸ್ವಿಟ್ಜರ್ಲೆಂಡ್ನಲ್ಲಿ ವೀಸಾ ಕ್ಯಾನ್ಸಲ್ ಆಯ್ತಲ್ಲ, ಅದ್ರ ಬೆನ್ನಲ್ಲೀಗ ಥೈಲ್ಯಾಂಡ್ ಟೂರ್ ಅನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಥೈಲ್ಯಾಂಡ್ ಸರ್ಕಾರ ಏನಾದರೂ ವೀಸಾ ಕ್ಯಾನ್ಸಲ್ ಮಾಡುವಂತಹ ಚಾನ್ಸಸ್ ಏನಾದರೂ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ಧನುಶ್ರೀ, ಈ ಎಲ್ಲ ಬೆಳವಣಿಗೆ ಆದ ನಂತರ ಅವರು ಕೂಡ ಪ್ಲಾನ್ ಮಾಡಿರ್ತಾರೆ, ಒಂದಷ್ಟು ಸಲಹೆಗಳನ್ನು ಒಂದಷ್ಟು ವಿಚಾರಣೆಗಳನ್ನು ಮಾಡಿರ್ತಾರೆ. ಇನ್ನು ಥೈಲ್ಯಾಂಡ್ನ ವೀಸಾ ಕ್ಯಾನ್ಸಲ್ ಆಗೋದಕ್ಕೆ ಸಾಧ್ಯತೆಗಳು ಕಡಿಮೆ ಇರುವ ಕಾರಣ ಅವರು ಅಲ್ಲಿಗೆ ಹೋಗಿರ್ತಾರೆ. ನಾನು ಆಗಲೇ ಹೇಳ್ದಂಗೆ ಥೈಲ್ಯಾಂಡ್ಗೆ ಹೋಗ್ಬೇಕಂತ ಸಂದರ್ಭದಲ್ಲಿ ನಾವು ಮುಂಚಿತವಾಗಿ ಆ ಒಂದು ದೇಶಕ್ಕೆ ಒಂದು ಮನವಿಯನ್ನು ಕೊಟ್ಟು ನಾನು ನಿಮ್ಮ ದೇಶಕ್ಕೆ ಬರಬೇಕು, ಸೊ ನಾನು ಯಾವ ಕಾರಣಕ್ಕಾಗಿ ಈ ದೇಶಕ್ಕೆ ಬರ್ತಿದ್ದೀನಿ, ಸೊ ನಾನು ಸಿನಿಮಾದ ಶೂಟಿಂಗಾಗಿ ಇಲ್ಲಿಗೆ ಬರ್ತಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಪ್ಲೈಯನ್ನು ಮಾಡಿ ಸೊ ವೀಸಾವನ್ನು ತಗೋಬೇಕಾದಂಥ ಅನಿವಾರ್ಯತೆ ಇಲ್ಲ. ಸೊ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಟೂರಿಸಂ ವೀಸಾ ಅಂದರೆ ಅರೈವಲ್ ವೀಸಾ ಸಿಗುತ್ತೆ. ಸೊ ನಾವು ಅಲ್ಲಿಗೆ ಹೋಗಿ ಅಲ್ಲೇ ತೆಗೆದುಕೊಂಡು ಎಷ್ಟು ದಿನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಅಪ್ಲೈ ಮಾಡಿ ತೊಗೊಂಡು ಹೋಗುವಂಥ ಒಂದು ಅವಕಾಶ ಇರುವ ಕಾರಣ ಸೊ ಬ್ಯಾಂಕಾಕ್ನ ಅಥವಾ ಥೈಲ್ಯಾಂಡ್ನ ವೀಸಾ ಅರೈವಲ್ ವೀಸಾ ಕ್ಯಾನ್ಸಲ್ ಆಗುವ ಸಾಧ್ಯತೆ ಕಡಿಮೆ ಇರುವ ಕಾರಣ ಇಡೀ ಚಿತ್ರತಂಡ ಈಗ ಏಕಾಏಕಿ ಸ್ವಿಟ್ಜರ್ಲೆಂಡ್ ಮತ್ತು ದುಬೈನ ಪ್ಲಾನನ್ನು ಕೈಬಿಟ್ಟು ಥೈಲ್ಯಾಂಡ್ ಪ್ರವಾಸಕ್ಕೆ ಈಗ ಸಜ್ಜಾಗಿರುವಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಸತೀಶ್ ಕನಕಪುರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.